ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒನ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಡಿಸ್ಕಸ್ ಮಾಡ್ತೀನಿ. ಇಟ್ ಈಸ್ ಫ್ರಮ್ ದ ಸುಪ್ರೀಂ ಕೋರ್ಟ್, ದಟ್ ಈಸ್ ಬಾರ್ ಆಫ್ ಇಂಡಿಯನ್ ಲಾಯರ್ಸ್ ವರ್ಸಸ್ ಡಿ.ಕೆ. ಗಾಂಧಿ, PS National Institute of Communicable Diseases. So here the main issue is whether a complaint alleging deficiency in service against advocate practicing legal profession would be maintainable under the Consumer Protection Act. ಮತ್ತೆ ಇನ್ನೊಂದು ನೋಡಿದ್ರೆ, in other words, services hired or availed at an advocate's would fall in the definition of service contained in the CP Act 1986 or 2019, that is amended, so as to bring him within the purview of the said act. ಈಗ ನೋಡ್ರಿ, ಇಲ್ಲಿ ಮೇನ್ ಇಶ್ಯೂ, ಈ ಕೇಸ್ ಒಳಗೆ ಮೇನ್ ಇಶ್ಯೂ, ಇಂಪಾರ್ಟೆಂಟ್ ಇಶ್ಯೂ ಏನಂದ್ರೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಿಮಗೆ ಗೊತ್ತಿದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕನ್ಸ್ಯೂಮರ್ಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಅಗೇನ್ಸ್ಟ್ ಯಾವುದೋ ಗೂಡ್ಸ್ ಆಗಲಿ, ಡೆಫಿಷಿಯನ್ಸಿ ಸರ್ವಿಸ್ ಆಗಲಿ. ಸೊ ಸರ್ವಿಸ್ ಆಗಲಿ, ಗೂಡ್ಸ್ ವಿಷಯದಲ್ಲಿ ಕನ್ಸ್ಯೂಮರ್ಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಇಲ್ಲಿ ಕ್ವಶನ್ ಏನ್ ಬಂತಂದ್ರೆ, ಈಗ ಅಕಸ್ಮಾತ್ ಅಡ್ವೊಕೇಟ್ ಸರ್ವಿಸ್ ಸರಿ ಕೊಡ್ಲಿಲ್ಲ ಅಂದ್ರೆ ಅವನ ಮೇಲೆ ಕೇಸ್ ಹಾಕಬಹುದು ಇಲ್ಲೋ. ಸೊ ಅವನಿಗೆ ಅಂಡರ್ ಸೆಕ್ಷನ್ 210, that is as per 1986 Consumer Protection Act amend ಆಗಿದೆ. ಸೊ as per new act, that is 2019 section 2 subsection 42 ಆಗಿದೆ. ಸೊ ಅದನ್ನ ಅವರಿಗೆ, ಅಡ್ವೊಕೇಟಿಗೆ ನಾವು ಸರ್ವಿಸ್ ಡೆಫಿನೇಷನ್ ಅಂಡರ್ ಹಾಕ್ಬೋದು ಇಲ್ಲೋ ಅಂತ ಇಲ್ಲಿ ಕ್ವಶನ್ ಇತ್ತು. ಈಗ ನಾನು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನಿಮಗೆ ಜಸ್ಟ್ ಅಲ್ಲಿ ಹೇಳ್ತೀನಿ. ಏನಂದ್ರೆ, ಅವರು ಅಪಿಲೆಂಟ್. ಸೊ ಇದ್ರೊಳಗೆ ಫೋರ್ತ್ ಅಪಿಲೆಂಟ್, ಈ ಕೇಸ್ ಒಳಗೆ ಅವರೇ ಇರೋದು. ಅವರು ಅಡ್ವೊಕೇಟ್ ಇರ್ತಾರೆ. ಆಮೇಲೆ ಮಿಸ್ಟರ್ ಗಾಂಧಿ, ದಟ್ ಈಸ್ ರೆಸ್ಪಾಂಡೆಂಟ್, ಇವರಿಗೆ ಒಂದು ಕೇಸ್ ಕೊಟ್ಟಿರ್ತಾರೆ. ದಟ್ ಈಸ್ ಅಂಡರ್ ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. ಅದ್ರೊಳಗೆ ಇವ್ರದ್ದು ಚೆಕ್, ಒಬ್ನು ಕಮಲ್ ಶರ್ಮಾ ಅಂತ ಇರ್ತಾನೆ, ದಟ್ ಈಸ್ ಅಕ್ಯೂಸ್ಡ್. ಸೊ ಇವರು ಮಿಸ್ಟರ್ ಗಾಂಧಿ ಏನು ಕಂಪ್ಲೇಂಟ್ ಮಾಡಿರ್ತಾರೆ, ಕಮಲ್ ಶರ್ಮಾ ಏನ್ ಚೆಕ್ ಕೊಡೋದಿರತ್ತೆ ದಟ್ ಡಿಸ್ಆನರ್ ಆಗಿರುತ್ತೆ. ಸೊ ಚೆಕ್ ಏನಾಗಿರುತ್ತೆ, ಡಿಸ್ಆನರ್ ಆಗಿರತ್ತಲ್ಲ, ಅದಕ್ಕಾಗಿ ಇದೇನು 30,000 ಕೋಟಿ ನ್ಯೂ ಡೆಲ್ಲಿ ಅವ್ರು ಏನ್ ಮಾಡ್ತಾರೆ, ಕೇಸ್ ಫೈಲ್ ಮಾಡಿರ್ತಾರೆ. ಇವನ್ ಏನ್ ಅಲೀಜ್ ಮಾಡ್ತಾ ಇದ್ದಾನೆ, ರೆಸ್ಪಾಂಡೆಂಟ್, ದಟ್ ಈಸ್ ಮಿಸ್ಟರ್ ಗಾಂಧಿ, ಹಿ ಈಸ್ ಅಲೀಜಿಂಗ್ ದಟ್ ಈ ಅಡ್ವೊಕೇಟ್ ನನಗೆ ಈ ದುಡ್ಡು ಬಂದಿದ್ದು ನನಗೆ ಕೊಟ್ಟಿಲ್ಲ ಅಂತ ಅಲೀಜ್ ಮಾಡ್ತಾರೆ. ಆಮೇಲೆ ಅಂಡ್ ವಾಟ್ ಈಸ್ ಅಲೀಜಿಂಗ್ ಇಸ್ 5,000 ಈ ಅಡ್ವೊಕೇಟ್ ಫೀಸ್ ಅವ್ನು ಕೇಳ್ತಾ ಇದ್ದಾನೆ, ಪ್ಲಸ್ ಅದು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿರೋದು. ಅದಕ್ಕೆ 5,000 ಏನ್ ಫೀ ಕೊಟ್ಟಿಲ್ಲ ಅಲ್ಲ, ಸೊ ಅದಕ್ಕೆ ಅಡ್ವೊಕೇಟ್ ಏನ್ ಮಾಡಿದ್ರು, ದಟ್ ಈಸ್ ಅಪಿಲೆಂಟ್, ಹಿ ಫೈಲ್ಡ್ ಅ ಕೇಸ್ ಇನ್ ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ ಡೆಲ್ಲಿ ಒಳಗೆ. ಅವರು ಕೇಸ್ ಕೋರ್ಟ್ ಆಫ್ ಸ್ಮಾಲ್ ಕಾಸಸ್ ಕೋರ್ಟ್ ಒಳಗೆ ಕೇಸ್ ಫೈಲ್ ಮಾಡ್ತಾರೆ ದಟ್ ಹಿ ಹ್ಯಾಸ್ ನಾಟ್ ಪೇಡ್ 5,000. ಅದ್ ನಂತರ ಏನಾಗುತ್ತೆ, ಇವರು ಅಡ್ವೊಕೇಟ್ ಸಬ್ಸಿಕ್ವೆಂಟ್ಲಿ ಅವ್ರು ಏನ್ 20,000 ಪ್ಲಸ್ 5,000 ಥ್ರೂ ಚೆಕ್ ಪೇ ಮಾಡ್ತಾರೆ. ಬಟ್ ಈ 5,000 ಏನಿರುತ್ತೆ, ದಟ್ 5,000 ಚೆಕ್ ಏನಿದೆ ಆ ಬ್ಯಾಂಕ್ ಇಂದ ಹೋದ್ರೆ ಸ್ಟಾಪ್ ಮಾಡಿದ್ದಾರೆ, ಪೇಮೆಂಟ್ ಸ್ಟಾಪ್ ಮಾಡಿಸಿದ್ದಾರೆ. ಯಾರು, ಮಿಸ್ಟರ್ ಶರ್ಮಾ. ಬಟ್ ಅವ್ರಿಗೆ ಯಾರು ಹೇಳಿದ್ದು, ಅಡ್ವೊಕೇಟ್ ಹೇಳಿದಾನೆ ಅಂತ ಇವ್ರು ರೆಸ್ಪಾಂಡೆಂಟ್ ಅಲೀಜ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಸಲುವಾಗಿ ಕಂಪ್ಲೇಂಟ್ ಇನ್ ಡೆಫಿಷಿಯನ್ಸಿ ಆಫ್ ದ ಸರ್ವಿಸಸ್, ಅಂದ್ರೆ ಸರ್ವಿಸ್ ಸರಿ ಕೊಟ್ಟಿಲ್ಲ ಅಂತ ಇಲ್ಲಿ ಏನ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಫೋರಂ, ದಟ್ ಈಸ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಫೋರಂ ಒಳಗೆ ಕೇಸ್ ಹಾಕ್ತಾರೆ. ಯಾರು, ದಟ್ ಈಸ್ ರೆಸ್ಪಾಂಡೆಂಟ್ ಮಿಸ್ಟರ್ ಗಾಂಧಿ. ಅವಾಗ ಈ ಡಿಸ್ಟ್ರಿಕ್ಟ್ ಫೋರಂ ಏನ್ ಮಾಡ್ತಾರೆ, ಇನ್ ಫೇವರ್ ಆಫ್ ಮಿಸ್ಟರ್ ಗಾಂಧಿನೇ ಜಜ್ಮೆಂಟ್ ಬರುತ್ತೆ. ಬಟ್ ಆಮೇಲೆ ಇದರಿಂದ ಅಗ್ರೀವ್ಡ್ ಆಗಿ, ಸೊ ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಪಿಲೆಂಟ್, ದಟ್ ಈಸ್ ಇವ್ರ ಅಡ್ವೊಕೇಟ್ ಏನ್ ಮಾಡಿದ್ರು, ಇವರು ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಫೋರಮ್ಗೆ ಹೋಗ್ತಾರೆ. ಸ್ಟೇಟ್ ಏನಂತಾರೆ, ಸ್ಟೇಟ್ ವಾಟ್ ದೇ ಹ್ಯಾವ್ ಡಿಸೈಡೆಡ್ ಇಸ್ ಅಂಡರ್ ಸೆಕ್ಷನ್ 1O, ದಟ್ ಈಸ್ ಡೆಫಿನೇಷನ್ ಆಫ್ ಸರ್ವಿಸ್. ಅದ್ರೊಳಗೆ ಈ ಅಡ್ವೊಕೇಟ್ಸ್ ಬರೋದಿಲ್ಲ. ಸೊ ಇದಕ್ಕೆ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಅಂತ ಹೇಳಕ್ ಆಗೋದಿಲ್ಲ ಅಂತ ರಿವರ್ಸ್ ಮಾಡ್ತಾರೆ. ಬಟ್ NCDRC, ದಟ್ ಈಸ್ ನ್ಯಾಷನಲ್ ಕನ್ಸ್ಯೂಮರ್ ರಿಡ್ರೆಸಲ್ ಫೋರಮ್ ಇರುತ್ತಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರ ರಿವಿಷನ್ ಅಪ್ಲಿಕೇಶನ್ ಅಲ್ಲಿ ಅವ್ರೇನ್ ಮತ್ತೆ ಉಲ್ಟಾ ಡಿಸೈಡ್ ಮಾಡ್ತಾರೆ. ಅಂಡ್ ವಾಟ್ ದೇ ಹ್ಯಾವ್ ಕನ್ಸಿಡರ್ಡ್ ಈಸ್ ಅಡ್ವೊಕೇಟ್ ಅಂಡರ್ ಡೆಫಿನೇಷನ್ ಆಫ್ ಸರ್ವಿಸ್ ಅಲ್ಲಿ ಬರ್ತಾರೆ. ಅದ್ರ ಸಲುವಾಗಿ ಅಡ್ವೊಕೇಟ್ ಇಸ್ ಲೈಬಲ್ ಅಂತ ಇವ್ರು ಡಿಸೈಡ್ ಮಾಡಿದ್ರು. ಸೊ ದ್ಯಾಟ್ ಈಸ್ ಇಂಪ್ಯೂನ್ ಜಜ್ಮೆಂಟ್. ಅಂದ್ರೆ ನೀವು ಯಾವ ಜಜ್ಮೆಂಟ್ ಮೇಲೆ ಅಪೀಲ್ ಮಾಡಿದಾರ, ದಟ್ ಈಸ್ ಇಂಪ್ಯೂನ್ ಜಜ್ಮೆಂಟ್. ಸೊ ಈ NCDRC ಜಜ್ಮೆಂಟ್ ಮೇಲೆ ಈ ಕೇಸಲ್ಲಿ ಏನ್ ಮಾಡಿದ್ದಾರೆ, ಅಪೀಲ್ ಹಾಕಿದ್ದಾರೆ, ದಟ್ ಈಸ್ ಸಿವಿಲ್ ಅಪೀಲ್. ಸೊ ಅದಕ್ಕೆ ಇಂಪ್ಯೂನ್ ಜಜ್ಮೆಂಟ್ ಅಂತ ಹೇಳ್ತಾರೆ. ಈಗ ಈ ಅಪೀಲ್ ಇಂದ ಸುಪ್ರೀಂ ಕೋರ್ಟ್ ಒಳಗೆ ಅಪೀಲ್ ಹಾಕಿದ್ದಾರೆ. ಸೊ ದಿಸ್ ವಾಸ್ ದ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಈಗ ಇದಕ್ಕೆ ಜಜ್ಮೆಂಟ್ ಏನ್ ಬಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಜಜ್ಮೆಂಟ್ ಅಲ್ಲಿ ಏನ್ ಹೇಳಿದ್ರಂದ್ರೆ, ದಟ್ ಈಸ್ ಜಸ್ಟಿಸ್ ಬೆಲಾ ತ್ರಿವೇದಿ
and Justice Pankaj Mittal. So what they have said is, first point is ಲೆಜಿಸ್ಲೇಟಿವ್ ಇಂಟೆಂಟ್ ಅಂಡ್ ಪರ್ಪಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಸೊ ಅವ್ರು ಜಡ್ಜ್ ಏನ್ ಹೇಳಿದ್ರಂದ್ರೆ, ಲೆಜಿಸ್ಲೇಚರ್ ಯಾವತ್ತು ಈ ಅಡ್ವೊಕೇಟ್ಸಿಗಾಗ್ಲಿ ಯಾವ ಒಂದು ನೋಬಲ್ ಪ್ರೊಫೆಷನ್ ಇದೆಲ್ಲ ಅಂಥವ್ರಿಗೆ ಈ ಸರ್ವಿಸ್ ಅಂಡರ್ ಯಾವತ್ತು ಅವ್ರ ಇಂಟೆನ್ಷನ್ ಇರಲಿಲ್ಲ, ಅವ್ರು ಈ ಡೆಫಿನೇಷನ್ ಒಳಗೆ ಹಾಕೋ ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಲೀಗಲ್ ಪ್ರೊಫೆಷನ್ ಇಸ್ ಸ್ಯೂ ಜನರಸ್. ಸ್ಯೂ ಜನರಸ್ ಅಂದ್ರೆ ಇದು ಯೂನಿಕ್ ಇದೆ. ಆಮೇಲೆ ನೋಬಲ್ ಪ್ರೊಫೆಷನ್ ದಟ್ ಈಸ್ ಸೊ ಇಂಪ್ರೂವಿಂಗ್ ದ ಲೈಫ್ ಆಫ್ ದ ಪರ್ಸನ್, ಒಬ್ರಿಗೆ ಒಳ್ಳೇದ್ ಮಾಡೋದು. ಸೊ ಇದೊಂದು ನೋಬಲ್ ಪ್ರೊಫೆಷನ್. ಸೊ ಇದ್ರೊಳಗೆ ಏನು ಸ್ಯೂ ಜನರಸ್ ಪ್ರೊಫೆಷನ್ ಇದೆ. ಆಮೇಲೆ ಇನ್ನು ಬೇರೆ ಯಾವುದೋ ಪ್ರೊಫೆಷನ್ ಜೊತೆ ನೀವು ಅದನ್ನ ಕಂಪೇರ್ ಮಾಡಬಾರ್ದು ಅಂತ ಹೇಳಿದ್ರು. ಆಮೇಲೆ ಅದು ಏನ್ ಹೇಳಿದ್ರು, ಅಡ್ವೊಕಸಿ ಅನ್ನೋದು ಕಮರ್ಷಿಯಲ್ ಪರ್ಪಸ್ ಅಲ್ಲ, ಸರ್ವಿಸ್ ಓರಿಯೆಂಟೆಡ್ ಇದೆ ಮತ್ತೆ ನೋಬಲ್ ಪ್ರೊಫೆಷನ್ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಅಡ್ವೊಕೇಟ್ ಸರ್ವಿಸಸ್ ಫಾಲ್ ಅಂಡರ್ ಕಾಂಟ್ರಾಕ್ಟ್ ಆಫ್ ಪರ್ಸನಲ್ ಸರ್ವಿಸ್. ಸೊ ಕಾಂಟ್ರಾಕ್ಟ್ ಆಫ್ ಪರ್ಸನಲ್ ಸರ್ವಿಸ್ ಅಲ್ಲಿ ಬರುತ್ತೆ. ಸೊ ಅದ್ರ ಸಲುವಾಗಿ ದಿಸ್ ಇಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಡೆಫಿನೇಷನ್ ಆಫ್ ಸರ್ವಿಸಸ್ ಆಸ್ ಪರ್ ನ್ಯೂ ಆಕ್ಟ್, ದಟ್ ಇಸ್ ಸೆಕ್ಷನ್ 242 ಆಫ್ ದ ಸಬ್ಸೆಕ್ಷನ್ 42 ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಅದರ ಸಲುವಾಗಿ ಸೊ ದಟ್ ಈಸ್ ಕಾಂಟ್ರಾಕ್ಟ್ ಆಫ್ ಪರ್ಸನಲ್ ಸರ್ವಿಸ್ ಬಿಟ್ವೀನ್ ಅಡ್ವೊಕೇಟ್ ಅಂಡ್ ಕ್ಲೈಂಟ್. ಅದರ ಸಲುವಾಗಿ ದಿಸ್ ಡಸಂಟ್ ಕಮ್ ಅಂಡರ್ ದ ಸರ್ವಿಸ್. ಇದು ನೀವು ತಲೆಯೊಳಗೆ ಇಟ್ಕೋಬೇಕು. ನೆಕ್ಸ್ಟ್, ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಅಡ್ವೊಕೇಟ್ಸ್ ನಾಟ್ ಮೇಂಟೈನೇಬಲ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಸೊ ಇದನ್ನ ತಲೆಗೆ ಇಟ್ಕೋಬೇಕು. ಡೆಫಿಷಿಯನ್ಸಿ ಇನ್ ಸರ್ವಿಸ್ ಅಂದ್ರೆ ಯಾವ ಸರ್ವಿಸಸ್ ಡೆಫಿನೇಷನ್ ಒಳಗೆ ಬರ್ತಾರೆ, ದಟ್ ಈಸ್ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಒಳಗಾಗುತ್ತೆ. ಅವಾಗ ಅವ್ರು ಕಂಪ್ಲೇಂಟ್ ಹಾಕ್ಬೋದು. ಬಟ್ ಈ ಕೇಸ್ ಒಳಗೆ ನೀವು ಕಂಪ್ಲೇಂಟ್ ಫೈಲ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರು. ಅಂಡ್ ಇನ್ನೊಂದು ಏನ್ ಮಾಡಿದಾರೆ ಅಂದ್ರೆ, ದೇ ಹ್ಯಾವ್ ರಿವರ್ಸ್ ದ ಜಜ್ಮೆಂಟ್ ಆಫ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿಪಿ ವರ್ಸಸ್ ಶಾಂತ ಅಂಡ್ ಅದರ್ಸ್. ಸೊ ಅದನ್ನ ಈ ತರ ಜಜ್ಮೆಂಟ್ ಪಾಸ್ ಮಾಡಿದ್ರು. ಸೊ CDRC ಆ ಜಜ್ಮೆಂಟ್ ಮೇಲೆ ರಿಲೈ ಮಾಡಿದ್ರು, ಅದನ್ನ ಸೆಟ್ ಅಸೈಡ್ ಮಾಡಿದ್ರು. ಸೊ ದಿಸ್ ವಾಸ್ ಆಲ್ ಅಬೌಟ್ ದಿಸ್ ಕೇಸ್ ಇನ್ ಡಿಟೇಲ್. ಯು ಹ್ಯಾವ್ ಟು ನೋ ಎವ್ರಿಥಿಂಗ್ ಆಸ್ ಪರ್ ಸೆಕ್ಷನ್ 2 ಆಫ್ ಸಬ್ಸೆಕ್ಷನ್ 42 ತಿಳ್ಕೊಬೇಕಾಗತ್ತೆ ನಾವು ಡೆಫಿನೇಷನ್ ಆಫ್ ದ ಸರ್ವಿಸ್. ಸೊ ಸರ್ವಿಸ್ ಅಂದ್ರೆ ಯಾವ್ಯಾವ್ದು ಬರುತ್ತಂದ್ರೆ, ಸರ್ವಿಸ್ ಮೀನ್ಸ್ ಸರ್ವಿಸ್ ಆಫ್ ಎನಿ ಡಿಸ್ಕ್ರಿಪ್ಷನ್ ವಿಚ್ ಇಸ್ ಮೇಡ್ ಅವೈಲೇಬಲ್ ಟು ಪೊಟೆನ್ಷಿಯಲ್ ಯೂಸರ್ಸ್ ಅಂಡ್ ಇನ್ಕ್ಲೂಡ್ಸ್ ಬಟ್ ನಾಟ್ ಲಿಮಿಟೆಡ್ ಟು ದ ಪ್ರೊವಿಷನ್ ಆಫ್ ಫೆಸಿಲಿಟೀಸ್ ಇನ್ ಕನೆಕ್ಷನ್ ವಿತ್ ಬ್ಯಾಂಕಿಂಗ್, financing, insurance, transport, processing, supply of electrical and other energy, telecom, boarding or lodging or both, housing, construction, entertainment, amusement or purveying of news or other information, but does not include rendering of any service free of charge under the contract of personal service. So definition itself tells that contract of personal service ಯಾವುದು ಸರ್ವಿಸ್ ಕೊಡುತ್ತೆ, that doesn't include under the service. So that means an advocate who is in the contract of a personal service cannot be included in Consumer Protection Act and shall not be liable, and complaint shall not be maintainable against advocate. So this is all about this case. Thank you. Follow for more, and thank you for listening patiently. If any doubt regarding this, do drop in the comment box. Thank you.